ಎಲ್ಲರಿಗೂ ನಮಸ್ಕಾರಗಳು. ಪ್ರಮುಖ ವಿಜ್ಞಾನದ ಪ್ರಶ್ನೆಗಳು. ಬೆಳಕಿನ ವೇಗವನ್ನು ಪ್ರಥಮ ಬಾರಿಗೆ ಅಳೆದವನು ರೋಮರ್. ಬಾರ್ ಇದು ಯಾವುದರ ಅಳತೆಯ ಮಾಪಕವಾಗಿದೆ? ವಾತಾವರಣದ ಒತ್ತಡವನ್ನು ಅಳೆಯುವ ಮಾಪಕ. ನೀರಿನ ಟ್ಯಾಂಕ್ನಲ್ಲಿರುವ ಪಾಚಿಯನ್ನು ನಾಶಪಡಿಸಲು ಬಳಸುವ ರಾಸಾಯನಿಕ ಕಾಪರ್ ಸಲ್ಫೇಟ್. ವಾಯುನೌಕೆ ಮತ್ತು ಬಲೂನ್ಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಅನಿಲ ಹೀಲಿಯಂ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳೆಂದು ಕರೆಯುವುದು ಲೈಸೋಸೋಮ್ಗಳನ್ನು. ಜೀವಕೋಶದ ಗಾತ್ರವನ್ನು ಸೂಚಿಸಲು ಬಳಸುವ ಮಾನ ಮೈಕ್ರಾನ್. ಜೀವಕೋಶದ ಸಾಗಾಣಿಕಾ ವ್ಯವಸ್ಥೆಯ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಫ್ಲೋಯಂ. ಪ್ಲಾಸ್ಮೋಡಿಯಂ ಎಂಬ ಜೀವಿಯಿಂದ ಹರಡುವ ರೋಗ ಮಲೇರಿಯಾ. ಆವರ್ತ ಕೋಷ್ಟಕದ ಪಿತಾಮಹ ಆರ್ಕಿಮಿಡೀಸ್. ಸಮುದ್ರದ ಆಳವನ್ನು ಅಳೆಯಲು ಬಳಸಲಾಗುವ ಉಪಕರಣ ಪಾಥೋಮೀಟರ್. ಆರೋಗ್ಯವಂತ ಮಾನವನ ದೇಹದ ರಕ್ತದ ಒತ್ತಡದ ಪ್ರಮಾಣ 120 ರಿಂದ 80 mm. ಹಸಿರುಮನೆ ಪರಿಣಾಮದ ಪರಿಕಲ್ಪನೆಯನ್ನು ಮೊದಲು ಆವಿಷ್ಕರಿಸಿದವರು ಜೋಸೆಫ್ ಫೋರಿಯರ್. ಎಲೆಕ್ಟ್ರಾನ್ ಒಂದು ಹೆಚ್ಚಿನ ಕಕ್ಷೆಯಿಂದ ಕಡಿಮೆ ಕಕ್ಷೆಗೆ ಚಲಿಸಿದಾಗ ಏನಾಗುತ್ತದೆ? ಶಕ್ತಿಯ ಉತ್ಸರ್ಜನವಾಗುತ್ತದೆ. ಥಿಯಾಲಜಿ ಯಾವ ವಿಷಯದ ಕುರಿತು ಅಧ್ಯಯನ ನಡೆಸುವ ವಿಜ್ಞಾನವಾಗಿದೆ? ಧರ್ಮಗಳ ಕುರಿತಾದ ಅಧ್ಯಯನ ನಡೆಸುವಂತಹ ವಿಜ್ಞಾನವಾಗಿದೆ. ಆಮ್ಲ ಮಳೆಯು ಉತ್ಪತ್ತಿಯಾಗಲು ಕಾರಣವಾದ ಅವಳಿ ಅನಿಲ ಆಮ್ಲಜನಕ ಮತ್ತು ನೈಟ್ರಸ್ ಆಕ್ಸೈಡ್. ವಿಷಪೂರಿತ ತ್ಯಾಜ್ಯದಿಂದ ಪರಿಸರದ ಮೇಲೆ ಆಗುವ ಪ್ರಮುಖ ಪರಿಣಾಮ ಅಂತರ್ಜಲ ಕಲುಷಿತವಾಗುವುದು. ನಮ್ಮ ವಾತಾವರಣದಲ್ಲಿರುವ ಪ್ರಮುಖ ಅನಿಲ ಸಾರಜನಕ. ಭೂಮಿಯ ಪದರದಲ್ಲಿರುವ ಅತಿ ಹೆಚ್ಚು ಪ್ರಮಾಣದ ಮೂಲವಸ್ತು ಆಮ್ಲಜನಕ ಮತ್ತು ಸಿಲಿಕಾನ್. ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಥರ್ಮಲ್. ಹವಳದ ದಿಣ್ಣೆಗಳನ್ನು ರಕ್ಷಿಸಲು ಭಾರತವು ಪ್ರಥಮ ಕಡಲ ಪಾರ್ಕ್ ಸ್ಥಾಪಿಸಿದ ಸ್ಥಳ ಗಲ್ಫ್ ಆಫ್ ಕಚ್. ಮಾವಿನಕಾಯಿಯನ್ನು ಹಣ್ಣು ಮಾಡಲು ಬಳಸುವ ರಾಸಾಯನಿಕ ವಸ್ತು ಕ್ಯಾಲ್ಸಿಯಂ ಕಾರ್ಬೈಡ್. CFC ಎಂದರೆ ಕ್ಲೋರೋಫ್ಲೋರೋಕಾರ್ಬನ್ಸ್. ವಾಸದ ಮನೆಯಲ್ಲಿ
CFC ಅನಿಲ ಹೊರಹಾಕುವ ವಸ್ತು ರೆಫ್ರಿಜರೇಟರ್. ವಾಹನಗಳು ಹೊರಹಾಕುವ ಹೊಗೆಯಲ್ಲಿರುವ ಪ್ರಮುಖ ಅಂಶ ಇಂಗಾಲದ ಮೊನಾಕ್ಸೈಡ್. ನರ್ಮದಾ ಬಚಾವೋ ಆಂದೋಲನದ ನಾಯಕರು ಮೇಧಾ ಪಾಟ್ಕರ್. ಓಝೋನ್ ಪದರದ ಪ್ರಮುಖ ಕಾರ್ಯ ಸೂರ್ಯನಿಂದ ಬರುವ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮಗೆ ರಕ್ಷಣೆಯನ್ನು ನೀಡುವುದು. ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಗೆ ಸಂಬಂಧಿಸಿದ ಕ್ಯೋಟೋ ಪ್ರೋಟೋಕಾಲ್ ಅಧಿವೇಶನ ನಡೆದ ವರ್ಷ 1997. ಭಾರತದಲ್ಲಿ ಪರಿಸರ ಸಂರಕ್ಷಣಾ ಚಟುವಟಿಕೆಗಾಗಿ ನೀಡುವ ಅತ್ಯುನ್ನತವಾದ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ. ಆಮ್ಲ ಮಳೆಯಲ್ಲಿರುವ ಪ್ರಮುಖ ಆಮ್ಲ ಸಲ್ಫ್ಯೂರಿಕ್ ಆಸಿಡ್. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ LPG, ಇದರಲ್ಲಿರುವ ಪ್ರಮುಖ ಮೂಲವಸ್ತು ಪ್ರೊಪೇನ್ ಮತ್ತು ಬುಟೇನ್. ತಲೆಕೂದಲಿನಲ್ಲಿರುವ ರಾಸಾಯನಿಕ ವಸ್ತು ಕೆರಾಟಿನ್. ಹಸುವಿನ ಹಾಲಿನಲ್ಲಿರುವ ವಿಟಮಿನ್ ಎ. ನೀರಿನ ಮೇಲೆ ಸೀಮೆ ಎಣ್ಣೆ ತೇಲಲು ಕಾರಣ ಸೀಮೆ ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ಗ್ರೇಟ್ ಇಂಡಿಯನ್ ರೈನೋಗಳು ಅಂದರೆ ಘೇಂಡಾಮೃಗಗಳು ನೈಸರ್ಗಿಕವಾಗಿ ಕಂಡುಬರುವುದು ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ. ಶುದ್ಧ ರೂಪದಲ್ಲಿ ದೊರೆಯುವಂತಹ ಲೋಹ ಬಂಗಾರ. ಉಷ್ಣ ಮಾಪಕಗಳಲ್ಲಿ ಉಪಯೋಗಿಸುವ ದ್ರವ ವಸ್ತು ಪಾದರಸ. ಅಧಿಕ ಸಾರಜನಕವನ್ನು ಹೊಂದಿರುವ ರಾಸಾಯನಿಕ ಗೊಬ್ಬರ ಯೂರಿಯಾ. ಆಮ್ಲಜನಕವನ್ನು ಕಂಡುಹಿಡಿದವರು ಪ್ರಿಸ್ಟಲಿ. ಸಮಾನ ಉಷ್ಣತೆಯುಳ್ಳ ಬಿಂದುಗಳ ಮೂಲಕ ಸಾಗುವ ರೇಖೆಗೆ ಏನೆನ್ನುವರು? ಐಸೋಥರ್ಮ್. ಜಲಜನಕವನ್ನು ಕಂಡುಹಿಡಿದವರು ಕ್ಯಾವೆಂಡಿಸ್. ಇಂಡಿಯನ್ ರೈಸ್ ರಿಸರ್ಚ್ ಸೆಂಟರ್ ಅಂದರೆ ಭತ್ತ ಸಂಶೋಧನಾ ಕೇಂದ್ರ ಇರುವುದು ಕಟಕ್, ಒರಿಸ್ಸಾದಲ್ಲಿ. ಹಸಿರು ಎಲೆಗಳಲ್ಲಿ ಹೆಚ್ಚಾಗಿರುವ ವಿಟಮಿನ್ ಕೆ. ಹುಣಸೆ ಹಣ್ಣಿನಲ್ಲಿರುವಂತಹ ಆಮ್ಲ ಟಾರ್ಟರಿಕ್ ಆಮ್ಲ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರಗಳು.